ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಪ್ರದಾಯದಲ್ಲಿ ಹೆಣ್ಣು ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಹಣೆಯ ಮೇಲಿನ ಬೊಟ್ಟು ಮತ್ತು ಕೈಯಲ್ಲಿನ ಬಳೆಗಳು. ಕೇವಲ ಸೌಂದರ್ಯದ ದೃಷ್ಟಿಯಿಂದಷ್ಟೇ ಅಲ್ಲದೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಬಳೆಗಳು ಮಹಿಳೆಯರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಧರಿಸುವ ಬಳೆಗಳ ಹಿಂದಿರುವ ವೈಜ್ಞಾನಿಕ ಕಾರಣಗಳು, ಅವುಗಳಿಂದ ಸಿಗುವ ಆರೋಗ್ಯ ಲಾಭಗಳು ಮತ್ತು ಗರ್ಭಿಣಿಯರು ಹಸಿರು ಬಳೆ ತೊಡುವುದರ ಹಿಂದಿರುವ ಅಸಲಿ ಕಾರಣಗಳನ್ನ ಬಿಡಿಸಲಿದ್ದೇವೆ. ಸ್ನೇಹಿತರೆ, ಬಳೆ ಅನ್ನೋದು ಕೇವಲ ಅಲಂಕಾರಿಕ ವಸ್ತುವಲ್ಲ, ಅದು ಮಹಿಳೆಯ ದೇಹದ ಚೈತನ್ಯದ ಸಂಕೇತ. ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಒಂದು ಗಟ್ಟಿ ವೈಜ್ಞಾನಿಕ ತಳಹದಿಯನ್ನ ಇಟ್ಟಿದ್ದಾರೆ. ಮಹಿಳೆಯರು ಕೈಗೆ ಬಳೆ ತೊಡುವುದರಿಂದ ನಮ್ಮ ಮಣಿಕಟ್ಟಿನ ಭಾಗದಲ್ಲಿ ಪ್ರಮುಖವಾದ ಆಕ್ಯುಪ್ರೆಷರ್ ಪಾಯಿಂಟ್ಗಳಿರುತ್ತವೆ. ಮಹಿಳೆಯರು ನಿರಂತರವಾಗಿ ಬಳೆಗಳನ್ನು ಧರಿಸಿದಾಗ ಅವುಗಳ ಘರ್ಷಣೆಯಿಂದಾಗಿ ಮಣಿಕಟ್ಟಿನ ಈ ಭಾಗದಲ್ಲಿ ರಕ್ತ ಸಂಚಲನವು ಸುಗಮವಾಗಿ ನಡೆಯುತ್ತೆ. ಮಣಿಕಟ್ಟಿನ ಮೂಲಕ ಹಾದು ಹೋಗುವ ನರಗಳು ನೇರವಾಗಿ ಹೃದಯ ಮತ್ತು ಮೆದುಳಿಗೆ ಸಂಪರ್ಕವನ್ನು ಹೊಂದಿರುತ್ತವೆ. ಈ ನಿರಂತರ ಘರ್ಷಣೆಯು ದೇಹದಲ್ಲಿನ ವಿದ್ಯುತ್ಕಾಂತೀಯ ಶಕ್ತಿಯನ್ನ ಹೊರಹೋಗದಂತೆ ತಡೆದು ಅದನ್ನು ಮತ್ತೆ ದೇಹಕ್ಕೆ ಹಿಂತಿರುಗಿಸುತ್ತದೆ. ಇದರಿಂದಾಗಿ ಮಹಿಳೆಯರಲ್ಲಿ ಆಯಾಸ ಕಡಿಮೆಯಾಗಿ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಚೈತನ್ಯ ಹೆಚ್ಚುತ್ತದೆ ಎನ್ನುವುದು ವಿಜ್ಞಾನದ ಮಾತು. ಇನ್ನು ಬಹಳ ಮುಖ್ಯವಾಗಿ, ಮಹಿಳೆಯರು ಒಂದು ಜೀವಕ್ಕೆ ಜನ್ಮ ನೀಡುವಾಗ ಆರೋಗ್ಯವಂತ ಮಗು ಜನಿಸಲು ಬೇಕಾದ ಕ್ರೋಮೋಸೋಮ್ಗಳನ್ನು ಸಮತೋಲಿತವಾಗಿ ಉತ್ಪತ್ತಿಯಾಗಲು ಈ ಗಾಜಿನ ಬಳೆಗಳು ಸಹಾಯವನ್ನ ಮಾಡುತ್ತವೆ ಮತ್ತು ಋತುಚಕ್ರದ ಹಾರ್ಮೋನ್ ಸಮತೋಲನವನ್ನ ಕಾಪಾಡುತ್ತದೆ. ಗರ್ಭಿಣಿ ಮಹಿಳೆಯರು ಹಸಿರು ಬಳೆ ತೊಡುವುದರ ಹಿಂದೆ ಹಿಂದೂ ಸಂಪ್ರದಾಯದ ಮಹತ್ವದ ಲಾಭಗಳಿವೆ. ಗರ್ಭಧಾರಣೆಯ ಅವಧಿಯಲ್ಲಿ ಮಹಿಳೆಯ ಮಾನಸಿಕ ಸ್ಥಿತಿ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಹಸಿರು ಬಣ್ಣವು ಶಾಂತಿ, ಸಮೃದ್ಧಿ ಮತ್ತು ಫಲವತ್ತತೆಯ ಸಂಕೇತವಾಗಿದೆ. ಗರ್ಭಿಣಿಯರಿಗೆ ಸೀಮಂತ ಶಾಸ್ತ್ರದ ಸಮಯದಲ್ಲಿ ಹಸಿರು ಬಳೆಗಳನ್ನು ತೊಡಿಸುವುದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಗಾಜಿನ ಬಳೆಗಳಿಂದ ಹೊರಬರುವ ಮಧುರವಾದ ಕಿಣಿಕಿಣಿ ಶಬ್ದವು ತಾಯಿಯ ಮನಸ್ಸನ್ನ ಪ್ರಸನ್ನಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ಗರ್ಭದಲ್ಲಿರುವ ಶಿಶುವಿನ ಶ್ರವಣ ಶಕ್ತಿಯ ಮೇಲೆ ಈ ಶಬ್ದವು ಧನಾತ್ಮಕ ಪರಿಣಾಮವನ್ನ ಬೀರುತ್ತದೆ. ಶಿಶುವು ಗರ್ಭದಲ್ಲಿ ಇದ್ದಾಗಲೇ ಹೊರಗಿನ ಪ್ರಪಂಚದ ಲಯಬದ್ಧ ಶಬ್ದಗಳಿಗೆ ಸ್ಪಂದಿಸಲು ಆ ಬಳೆಗಳ ನಾದವು ನೆರವಾಗುತ್ತದೆ. ನಮ್ಮ ಹಿರಿಯರು ಇದನ್ನು ಕೇವಲ ಸಂಪ್ರದಾಯ ಎನ್ನದೆ ಮಗುವಿನ ಮಾನಸಿಕ ಬೆಳವಣಿಗೆಯ ಒಂದು ಭಾಗವಾಗಿ ನೋಡಿದ್ದಾರೆ. ಹಿಂದೂ ಸಂಪ್ರದಾಯದಲ್ಲಿ ಹಸಿರು ಬಳೆಗೆ ಅತೀವ ಮಹತ್ವವಿರಲು ಕಾರಣವೆಂದರೆ ಅದು ಪ್ರಕೃತಿಯನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣವು ಸಕಾರಾತ್ಮಕತೆಯನ್ನು ಆಕರ್ಷಿಸುವ ಗುಣವನ್ನ ಹೊಂದಿದೆ ಅಂತ ನಂಬಲಾಗಿದೆ. ವಿವಾಹಿತ ಮಹಿಳೆಯರಿಗೆ ಇದು ಸೌಭಾಗ್ಯದ ಸಂಕೇತವಾದರೆ, ಗರ್ಭಿಣಿಯರಿಗೆ ಇದು ಹೊಸ ಜೀವನದ ಆಗಮನದ ಸಂಭ್ರಮದ ಸಂಕೇತ. ಬಳೆ ತೊಡುವುದು ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತ ಆಗಿಲ್ಲ. ಇದು ಪ್ರಾಚೀನ ಭಾರತದ ಸಿಂಧೂ ನಾಗರಿಕತೆಯ ಕಾಲದಿಂದಲೂ ರೂಢಿಯಲ್ಲಿದೆ. ಮೊಹಂಜೋದಾರೋ ಉತ್ಖನನದ ಸಮಯದಲ್ಲಿ ಪತ್ತೆಯಾದ ನರ್ತಿಸುವ ಹುಡುಗಿಯ ವಿಗ್ರಹದ ಕೈಗಳಲ್ಲಿ 10 ಬಳೆಗಳಿರುವುದು ಇದಕ್ಕೆ ಸಾಕ್ಷಿ. ಕಾಲಕ್ರಮೇಣ ಇದು ಬೌದ್ಧ, ಜೈನ ಮತ್ತು ಸಿಖ್ ಧರ್ಮಗಳಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಅಳವಡಿಕೆಯಾಗಿದೆ. ಭಾರತದ ಸಂಸ್ಕೃತಿಯಲ್ಲಿ ಬಳೆಯು ಸ್ತ್ರೀ ಶಕ್ತಿಯ ಗೌರವದ ಸಂಕೇತವಾಗಿ ಮಾರ್ಪಟ್ಟಿದೆ. ಇನ್ನು ಬಳೆಗಳ ಬಣ್ಣಗಳಿಗೂ ಅದರದ್ದೇ ಆದ ಅರ್ಥಗಳಿವೆ. ಉದಾಹರಣೆಗೆ, ಕೆಂಪು ಬಣ್ಣದ ಬಳೆಗಳು ಶಕ್ತಿ ಮತ್ತು ಪ್ರೇಮವನ್ನ ಸೂಚಿಸಿದರೆ, ಹಳದಿ ಬಣ್ಣವು ಜ್ಞಾನ ಮತ್ತು ಶಾಂತಿಯ ಸಂಕೇತವಾಗಿದೆ. ಚಿನ್ನದ ಬಳೆಗಳು ಯಶಸ್ಸನ್ನ ಪ್ರತಿನಿಧಿಸಿದರೆ, ಗಾಜಿನ ಬಳೆಗಳು ಪಾವಿತ್ರತೆಯನ್ನ ಸೂಚಿಸುತ್ತವೆ. ಗಾಜಿನ ಬಳೆಗಳು ಪ್ಲಾಸ್ಟಿಕ್ ಅಥವಾ ಮೆಟಲ್ ಬಳೆಗಳಿಗಿಂತ ಹೆಚ್ಚು ಜನಪ್ರಿಯವಾಗಲು ಕಾರಣ ಅವುಗಳ ಸಾತ್ವಿಕ ಗುಣ. ವೈಜ್ಞಾನಿಕವಾಗಿ ಹೇಳೋದಾದರೆ, ಗಾಜಿನ ಬಳೆಗಳ ಘರ್ಷಣೆಯಿಂದ ಉತ್ಪತ್ತಿಯಾಗುವ ಶಬ್ದವು ಪರಿಸರದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ ಅಂತ ಹೇಳಲಾಗುತ್ತೆ. ಪ್ಲಾಸ್ಟಿಕ್ ಬಳೆಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರ, ಆದರೆ ಅವುಗಳಿಂದ ಯಾವುದೇ ಆರೋಗ್ಯಕಾರಿ ಅಥವಾ ಆಧ್ಯಾತ್ಮಿಕ ಲಾಭಗಳಿಲ್ಲ. ಯಾವ ಮಹಿಳೆಯರು ಬಳೆ ತೊಡಬಾರದು ಎಂಬ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಯಾವುದೇ ನಿರ್ಬಂಧಗಳಿಲ್ಲ. ಆದರೆ ವಿಧವೆಯರು ಬಳೆ ತೊಡುವುದಿಲ್ಲ ಎಂಬ ನಂಬಿಕೆ ಹಿಂದಿನ ಸಮಾಜದಲ್ಲಿ ಜಾರಿಯಲ್ಲಿತ್ತು. ಇದರ ಹಿಂದೆ ಯಾವುದೇ ವೈಜ್ಞಾನಿಕ ಕಾರಣಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಕಟ್ಟುಪಾಡುಗಳಿದ್ದುವು. ಪತಿಯನ್ನು ಕಳೆದುಕೊಂಡ ಮಹಿಳೆಯು ಲೌಕಿಕ ಸುಖ ಮತ್ತು ಅಲಂಕಾರದಿಂದ ದೂರವಿರಬೇಕೆಂಬ ಅಂದಿನ ಮನಸ್ಥಿತಿ ಈ ಪದ್ಧತಿಗೆ ಕಾರಣವಾಗಿತ್ತು. ಆದರೆ ಇಂದಿನ ಆಧುನಿಕ ಸಮಾಜದಲ್ಲಿ ಈ ಆಚರಣೆಗಳು ಬದಲಾಗ್ತಾ ಇವೆ. ಹಾಗೆಯೇ ಗಾಜಿನ ಬಳೆಗಳು ಮುರಿದರೆ ಅದೃಷ್ಟ ಹಾಳಾಗುತ್ತದೆ ಎಂಬ ನಂಬಿಕೆಯೂ ಒಂದು ರೀತಿಯ ಎಚ್ಚರಿಕೆಯ ಸಂಕೇತವಷ್ಟೇ.
ಗಾಜು ಒಡೆದಾಗ ಗಾಯವಾಗಬಾರದು ಎಂಬ ಕಾಳಜಿಯಿಂದ ಹಿರಿಯರು ಅಶುಭ ಅಂತ ಕರೆದು ಅದನ್ನ ಸಂಪ್ರದಾಯದೊಂದಿಗೆ ಬೆಸೆದಿರಬಹುದು. ಇಂದಿನ ಯುವತಿಯರು ಬಳೆ ತೊಡಲು ಹಿಂಜರಿಯುತ್ತಿರುವುದಕ್ಕೆ ಆಧುನಿಕ ಜೀವನ ಶೈಲಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವವೇ ಮುಖ್ಯ ಕಾರಣ. ಕಚೇರಿ ಕೆಲಸಗಳಲ್ಲಿ ಕಂಪ್ಯೂಟರ್ ಬಳಸುವಾಗ ಬಳೆಗಳ ಶಬ್ದ ತೊಂದರೆ ಕೊಡಬಹುದು ಎಂಬ ಭಾವನೆ ಅವರಲ್ಲಿದೆ. ಆದರೆ ಇದು ಕೇವಲ ಫ್ಯಾಷನ್ ಬದಲಾವಣೆಯಲ್ಲ, ನಮ್ಮ ಬೇರುಗಳಿಂದ ನಾವು ದೂರವಾಗುತ್ತಿದ್ದೇವೆ ಎಂಬ ಆತಂಕವೂ ಹೌದು. ಭಾರತದಲ್ಲಿ ಹೆಣ್ಣು ಮಕ್ಕಳು ಅತಿ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ತೊಟ್ಟಿಲಲ್ಲಿ ಇರುವಾಗಲೂ ಮಣ್ಣಿನ ಅಥವಾ ಸಣ್ಣ ಗಾಜಿನ ಬಳೆಗಳನ್ನು ಧರಿಸಲು ಪ್ರಾರಂಭಿಸುತ್ತಾರೆ. ಇದು ಜಗತ್ತಿನ ಇತರ ದೇಶಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಕೆಲವು ಆಫ್ರಿಕನ್ ದೇಶಗಳಲ್ಲೂ ವಿವಿಧ ರೂಪಗಳಲ್ಲಿ ಕಂಡುಬರುತ್ತವೆ. ಇನ್ನು ವಿವಾಹಿತ ಮಹಿಳೆಯರು ಕಡ್ಡಾಯವಾಗಿ ಬಳೆ ತೊಡಬೇಕೇ ಎಂಬ ಪ್ರಶ್ನೆಗೆ ಉತ್ತರ ನಮ್ಮ ನಂಬಿಕೆಯಲ್ಲಿದೆ. ಸೌಭಾಗ್ಯದ ಕುರುಹಾಗಿ ಬಳಸುವ ಈ ಆಭರಣವು ಮಹಿಳೆಗೆ ಒಂದು ರೀತಿಯ ರಕ್ಷಣಾ ಕವಚವಿದ್ದಂತೆ. ಕೈಗಳಲ್ಲಿನ ನರಗಳ ಮೇಲೆ ನಿರಂತರ ಒತ್ತಡ ಬೀರುವುದರಿಂದ ಹಾರ್ಮೋನ್ ಸಮತೋಲನ ಕಾಯ್ದುಕೊಳ್ಳಲು ಇದು ಸಹಾಯವನ್ನ ಮಾಡುತ್ತೆ. ಆದ್ದರಿಂದ ಬಳೆ ಕೇವಲ ಸೌಂದರ್ಯವಲ್ಲ, ಅದು ಒಟ್ಟಾರೆ ಆರೋಗ್ಯ ಮತ್ತು ಸಂಸ್ಕೃತಿಯ ಸಂಗಮ. ನಮ್ಮ ಈ ಪುರಾತನ ಜ್ಞಾನವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ. ಈ ಮಾಹಿತಿ ನಿಮ್ಗಿಷ್ಟವಾಗಿದ್ರೆ ಇದನ್ನು ನಿಮ್ಮ ಗೆಳತಿಯರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇನೆ. ನಮಸ್ಕಾರ.